ಸರ್ಕಾರದ ವಿರುದ್ಧ ಎಬಿವಿಪಿ ಅನಿರ್ದಿಷ್ಟ ಅವಧಿಯ ಧರಣಿಗೆ ಕರೆ ಕೊಟ್ಟಿದೆ. ಎಬಿವಿಪಿಯ ಪ್ರತಿಭಟನೆ ಇದು. ಕೆಪಿಎಸ್ಸಿ ಹಗರಣ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದೆ. ಫ್ರೀಡಂ ಪಾರ್ಕ್ನಲ್ಲಿ ಎಬಿವಿಪಿ ಅಕ್ಷ ಹೋರಾಟ. ಪಶುವೈದ್ಯಾಧಿಕಾರಿ ಹುದ್ದೆ ನೇಮಕ ಇದರಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನು ಖಂಡಿಸಿ ಧರಣಿ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಅನ್ನುವ ಆರೋಪ. ಅಭ್ಯರ್ಥಿಗಳ ಜೊತೆಯಲ್ಲಿ ಕೆಪಿಎಸ್ಸಿ ಚೆಲ್ಲಾಟ ಅಂತೇಳಿ ಕಿಡಿಕಾರ್ತಾ ಪ್ರತಿಭಟನೆಯನ್ನ ಮಾಡುವಂತ ತೀರ್ಮಾನವನ್ನ ಎಬಿವಿಪಿ ಮಾಡಿದೆ. ಈ ನಿಟ್ಟಿನಲ್ಲೇ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ಫ್ರೀಡಂ ಪಾರ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಫ್ರೀಡಂ ಪಾರ್ಕ್ನಲ್ಲಿ ಎಬಿಪಿ ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ? ಅವರ ಬೇಡಿಕೆ ಏನು? ಪ್ರತಿಭಟನೆ ಹೇಗೆ ನಡೆಸಿಕೊಂಡು ಹೋಗುವಂತ ಆಲೋಚನೆಯಲ್ಲಿದ್ದಾರೆ ಅವರು? ಈಗಾಗಲೇ ಇನ್ನು ಫ್ರೀಡಂ ಪಾರ್ಕ್ನಲ್ಲಿ 2 ಸಂಘಟನೆಗಳೇನಿದೆ, ಅಂದ್ರೆ ವಿದ್ಯಾರ್ಥಿ ಸಂಘಟನೆಗಳೇನಿದೆ, ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಉದ್ದೇಶ ಒಂದೇ ಆಗಿದೆ. ಅಂದ್ರೆ ಕೆಪಿಎಸ್ಸಿ ಹಗರಣ ಏನಿದೆ ಇದನ್ನು ಸಿಬಿಐಗೆ ವಹಿಸಬೇಕು. ಈಗಾಗಲೇ ಏನು ಸಿಐಡಿಗೆ ವಹಿಸಿರುವಂತಹ ಈ ಒಂದು ಪ್ರಕರಣ ಪಾರದರ್ಶಕವಾಗಿ ಇರೋದಿಲ್ಲ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಅಧಿಕಾರಿಗಳೇ ಇದರ ಒಂದು ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಅನಿರ್ದಿಷ್ಟಾವಧಿಯಾಗಿ ಎಬಿವಿಪಿ ಕೂಡ ಈಗಾಗಲೇ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರತಿಭಟನೆಗೆ ಮುಂದಾಗುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಏನಿದೆ ಅಂದ್ರೆ ವಿದ್ಯಾರ್ಥಿ ಸಂಘಟನೆ ಏನಿದೆ, ಆ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಈಗಾಗಲೇ ಪ್ರತಿಭಟನೆಯನ್ನ ನಡೆಸುವಂತಹ ಒಂದು ಕೆಲಸಗಳು ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ಬೃಹತ್ ಪ್ರತಿಭಟನೆ ಮಾಡುವಂತಹ ಮುಖಾಂತರ ಕೆಪಿಎಸ್ಸಿ ಏನು ಹಗರಣಗಳೇನಿದೆ ಅದೆಲ್ಲವನ್ನು ಕೂಡ ನೀವು ಇದಕ್ಕೆ ಸಿಬಿಐಗೆ ವಹಿಸಬೇಕು, ಇಲ್ಲದಿದ್ದಲ್ಲಿ ನಾವು ಇದನ್ನ ಸುಮ್ಮನೆ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸದ್ಯ ಈ ಒಂದು ಪ್ರತಿಭಟನೆಯ ಮುಖಾಂತರ ನಾವು ಎಲ್ಲಿಯವರೆಗೂ ಕೂಡ ಹೋಗ್ತೀವಿ. ಅಂದ್ರೆ ಯಾಕಂದ್ರೆ ಸಾಕಷ್ಟು ಒಂದು ಅನ್ಯಾಯ ಆಗಿದೆ. ನೀಟ್ ವಿಚಾರವಾಗಿ ನೀವು ತೆಗೆದುಕೊಂಡಂತಹ ಒಂದು ಏನಿದೆ ನಿರ್ಧಾರಗಳೇನಿದೆ ಅದೆಲ್ಲವೂ ಕೂಡ ಸರಿಯಾಗಿದೆ. ಅದೇ ರೀತಿಯಾಗಿ ಕೆಪಿಎಸ್ಸಿನಲ್ಲಿ ನಡೆದಂತಹ ಒಂದು ನೇಮಕಾತಿ ಹಗರಣದಲ್ಲಿ ಏನ್ ನಡೆದಿದೆ ಅದೆಲ್ಲವೂ ಕೂಡ ಅದು ಕೂಡ ಅನ್ಯಾಯಕ್ಕೆ ಒಳಗಾದಂತಹ ವಿದ್ಯಾರ್ಥಿಗಳು ಅನೇಕ ಜನ ಇದ್ದಾರೆ. ಹೀಗಾಗಿ ಅವರ ಇದನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಅವರ ಏನು ಒಪಿನಿಯನ್ಗಳನ್ನು ಕೂಡ ತೆಗೆದುಕೊಳ್ಬೇಕು, ಮತ್ತೆ ಅವರಿಗೆ ಆದಂತಹ ಒಂದು ಅನ್ಯಾಯವನ್ನು ಕೂಡ ಸರಿಪಡಿಸಬೇಕು ಅಂತ ಹೇಳಿ ಈಗಾಗಲೇ ಇದನ್ನು ಕೂಡ ಮಾಡಿದೆ. ಅಂದ್ರೆ ಆಗ್ರಹವನ್ನು ಮಾಡುವಂತಹ ಮುಖಾಂತರ ವಿದ್ಯಾರ್ಥಿಗಳು ಅಂದ್ರೆ ಎಬಿವಿಪಿ ಆಗಿರಬಹುದು, ಮತ್ತೆ ಇನ್ನು ಏನು ವಿದ್ಯಾರ್ಥಿ ಅಸೋಸಿಯೇಷನ್ ಏನಿದೆ ಅದು ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇಲ್ಲಿ ಪ್ರತಿಭಟನೆಗಳು ನಿರಂತರವಾಗಿ, ಅಂದ್ರೆ ಒಂದು ಸಂಘಟನೆ ಅಂತಲ್ಲ, ಎಲ್ಲಾ ವಿದ್ಯಾರ್ಥಿ ಸಂಘಗಳು ಕೂಡ ಪ್ರತಿಭಟನೆಯಲ್ಲಿ ನಿರತರಾಗಿರುವಂತದ್ದು. ಸರ್, ಏನು ಬೇಡಿಕೆ ಏನಿದೆ? ಸರ್, ನಮಗೆ ಕೆಪಿಎಸ್ಸಿಲಿ ಅಕ್ರಮ ಆಗಿದೆ. ನಮ್ಮ ವಿವೋ ರಿಕ್ರೂಟ್ಮೆಂಟ್ಗೆ ಅಕ್ರಮ ಆಗಿದೆ. ಮತ್ತೆ ಸುಮಾರು ಕಂಪ್ಲೇಂಟ್ಸ್ಗಳಿದೆ. ಎಷ್ಟು ಈಗ OMR ಟ್ಯಾಂಪರಿಂಗ್ ಆಗಿರೋದು ವಿಡಿಯೋ ಕಾಲ್ಸ್ ಇದೆ. ಮತ್ತೆ ಸಿಬಿಐಗೆ ವಹಿಸಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಮತ್ತೆ ನಾವು ಬೇಡಿಕೆ ಇಡ್ತಾ ಇದೀವಿ. ಅದಕ್ಕೋಸ್ಕರ ಈ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಸರ್, ಈಗಾಗಲೇ ಈ ಒಂದು ಪ್ರಕರಣವನ್ನು ಸಿಐಡಿಗೆ ವಹಿಸಲಾಗಿದೆ. ಆದ್ರೂ ಕೂಡ ನೀವು ಇನ್ನಷ್ಟು ಉನ್ನತ ಮಟ್ಟದ ತನಿಖೆ ವಹಿಸ್ತಾ ಇದೀವಿ. ನಮಗೆ ಸಿಐಡಿ ಮೇಲೆ ಅಷ್ಟು ನಂಬಿಕೆ ಇಲ್ಲ. ಯಾಕೆಂದ್ರೆ ಇಟ್ ಕಮ್ಸ್ ಅಂಡರ್ ಸ್ಟೇಟ್ ಗವರ್ಮೆಂಟ್. ಅದರಲ್ಲಿ ಇದಾಗಿರೋರು ಇನ್ಫ್ಲೂಯೆನ್ಸ್ ಮಾಡಿಸಬಹುದು. ಸೊ ವಿ ಡೋಂಟ್ ಹ್ಯಾವ್ ಮಚ್ ಟ್ರಸ್ಟ್ ಆನ್ ಸಿಬಿಐ. ಅಂದ್ರೆ ಸಿಐಡಿ ಮೇಲೆ ಅಷ್ಟೊಂದು ಟ್ರಸ್ಟ್ ಇಲ್ಲ. ಸೊ ವಿ ಆರ್ ಆಸ್ಕಿಂಗ್ ಫಾರ್ ಸಿಬಿಐ ಇನ್ವೆಸ್ಟಿಗೇಷನ್ಸ್ ಬೇಕೇ ಬೇಕು ಅಂತ ನಾವು ಕೇಳ್ತಾ ಇದೀವಿ. ಸರ್, ಈಗಾಗಲೂ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸಿಐಡಿಯಲ್ಲಿ ಕನ್ವಿಕ್ಷನ್ ಪರ್ಸೆಂಟೇಜ್ 30 to 40% ಅಷ್ಟೇ ಇದೆ. ಹಂಗಾಗಿ ನಾವೆಲ್ಲ ಇಲ್ಲೇನೇನು ವೆಟನರಿ ಆಫೀಸರ್ಸ್ ಅಂತ ಇದಾರಲ್ಲ, ಇವ್ರ್ಯಾರು ಓದ್ದೇ ಇರೋರು, ಕೆಲವೊಂದು ಮಾಧ್ಯಮಗಳಲ್ಲಿ ತಪ್ಪು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಇವರೆಲ್ಲ 210 ಮಾರ್ಕ್ಸ್ ತೆಗಿಯಕ್ಕೆ ಅರ್ಹರಿಲ್ಲ, ಬಂದು ಇಲ್ಲಿ ನಮ್ಮ ಒಂದು ಕೆಲಸನ ಕಿತ್ಕೊಂತಿದ್ದಾರೆ ಅಂತೆಲ್ಲ ಕೆಲವೊಂದು ವಿದ್ಯಾರ್ಥಿಗಳು ತಪ್ಪು ಹೇಳಿಕೆ ಅಥವಾ ತಪ್ಪು ಅರಿವಿಕೆ ಆಗಿದೆ ಅವ್ರಿಗೆ.
ನಾವಿಲ್ಲಿ ಯಾರ ಉದ್ಯೋಗಗಳನ್ನು ಕಿತ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಿಲ್ಲ. ಇಲ್ಲಿ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ನಮ್ದು ಈಗ KPSC ಅಲ್ಲಿ ಒಳ್ಳೆ ಅಂಕಗಳೇ ಬಂದಿದೆ, ಎಲಿಜಿಬಲ್ ಆಗಿದೆ. ಆದ್ರೆ ನಮ್ಗೆ ಈ ಕೆಲವೊಂದು ಅಕ್ರಮಗಳಿಂದ ಅಂದ್ರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ದೂರವಾಣಿ ಕರೆಗಳು, ಇದು ಫೋನ್ ಕರೆಗಳು ಮುಂಚೆನೆ ಬಂದಿದ್ವು. ಈ ತರ ನಮ್ದು ಕ್ಲಾಸ್ ಎ ಆಫೀಸರ್ಸ್ ಹುದ್ದೆ ಆಗಿರೋದ್ರಿಂದ 70 ರಿಂದ 80 ಲಕ್ಷ ತನಕ ಮುಂಚೆನೂ ಬೇಡಿಕೆಗಳು ಇಟ್ಟಿದ್ದಾರೆ. ಹಾಗೆ ಎಕ್ಸಾಮ್ ಆದ ನಂತರನೂ ನಾವು ಮಾಡ್ಕೊಡ್ತೀವಿ, ಕೂಲಾಗಿ 100% ಡೀಲ್ ಆಗುತ್ತೆ, ಮಾಡ್ಕೊಟ್ಟೇ ಕೊಡ್ತೀವಿ ಅಂತ ಹೇಳಿನೂ ಕರೆಗಳು ಮಾಡಿದ್ವಿ. ಅದೇ ರೀತಿ ಎಸ್, ಇದು ಇಲ್ಲಿರುವ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ನಾವು ಯಾವ CID ಮೇಲೆ ನಂಬಿಕೆ ಇಲ್ಲ, ಹೀಗಾಗಿ CBIಗೆ ವಹಿಸಬೇಕು ಅಂತ ಹೇಳಿ ಅವರ ಒಂದು ಆಗ್ರಹ ಆಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.